ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಂಡ್ಯ ಸ್ಟೈಲಲ್ಲಿ ಫಾರಮ್ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ. ನೋಡಿ, ನಾನು 1 kg ಚಿಕನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ, ಫಾರಮ್ ಕೋಳಿ ಮಾಂಸನ. ಇದನ್ನು ನಾವೀಗ ಒಂದು ಕುಕ್ಕರಲ್ಲಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಅದನ್ನು ಒಂದೇ ಒಂದು ಸ್ಪೂನ್ ಎಣ್ಣೆ ಜೊತೆಲಿ ಚಿಕನ್ನು ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ತೀನಿ. ಎಣ್ಣೆ ಜೊತೆಲಿ ಹಾಕಿ ನಾನೀಗ ನೋಡಿ ಹಾಕ್ತಿದ್ದೀನಿ. ಇದರಲ್ಲೇ ನಾನು 2 ಸಣ್ಣಗೆ ಹೆಚ್ಚಿದಂತಹ ಟೊಮ್ಯಾಟೋನ ಹಾಕ್ತಿದ್ದೀನಿ. ಟೊಮ್ಯಾಟೊ ಮತ್ತು ನಾನು ರುಬ್ಬಕ್ಕೇನು ಯೂಸ್ ಮಾಡಲ್ಲ. ಇದ್ರ ಜೊತೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಈ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು 5ರಿಂದ 10 ನಿಮಿಷ ಹೀಗೆ ಕುದಿಯೋಕ್ಕೆ ನೋಡ್ತೀನಿ. ಇದರಲ್ಲಿರೋ ನೀರೆಲ್ಲ ಕಮ್ಮಿ ಆಗಲಿ, ಸ್ವಲ್ಪ ಸೀಲಿ ಅಂತ ಹೇಳ್ಬಿಟ್ಟು ನಾನೊಂದು 5ರಿಂದ 10 ನಿಮಿಷ ಇದನ್ನು ಹೀಗೇ ಓಪನಾಗಿ ಒಂದು ಮುಚ್ಚಿಬಿಟ್ಟು ನಾನು ಬೇಯಿಸ್ತೀನಿ. ಈಗ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾನ್ನ ಇಟ್ಕೊಂಡು ಇದಕ್ಕೊಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಿದ್ದೀನಿ. ಇದಕ್ಕೆ ನಾನೀಗ ಒಂದು 4-5 ತುಂಡಷ್ಟು ಚಕ್ಕೆ, ಒಂದು 4 ಲವಂಗಗಳನ್ನ ಹಾಕ್ಕೋತಿದ್ದೀನಿ. ಇದಕ್ಕೆ ಒಂದೇ ಒಂದು ಏಲಕ್ಕಿ ಸಾಕು. ಇದಕ್ಕೆ ಈಗ ನಾನು ಏನು ಮಾಡ್ತಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಕರಿಮೆಣಸು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ನಾನು ಇದರಲ್ಲಿ ಹಾಕ್ಕೋತಿದ್ದೀನಿ ಫ್ರೈ ಮಾಡೋಕ್ಕೆ. ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. 1 ಮುಷ್ಟಿ ಸಾಕು, 1 kgಗೆ ನಾನು 1 ಮುಷ್ಟಿನೇ ತೊಗೋತೀನಿ. ಮತ್ತು ಇದಕ್ಕೆ ಈಗ ನೋಡಿ ಹಾಕ್ಕೋತಿದ್ದೀನಿ. ಫ್ರೈ ಮಾಡೋಣ ಇದನ್ನು ಸ್ವಲ್ಪ. ಈಗ ಒಂದು 4-5ರಷ್ಟು ಹಸಿಮೆಣಸನ್ನ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 2 ಇಂಚಷ್ಟು ಶುಂಠಿನ ತೊಳೆದು ಕಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಪೀಸ್ನ. ಈಗ ಹೆಚ್ಚಿಟ್ಟಿರೋ ಈರುಳ್ಳಿನೂ ಕೂಡ ನಾವು ಇದ್ರ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಂಬಾರು. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾಟಿ ಕೋಳಿ ಸ್ಟೈಲಲ್ಲೇ ನಾವು ಇದನ್ನು ಮಾಡಬಹುದು. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಒಂಥರ ರೆಡ್ಡಾಗಿ ಬೇಯಲಿ. ಅಷ್ಟರಲ್ಲಿ ನಾವೀಗ ನೋಡಿ 5ರಿಂದ 10 ನಿಮಿಷ ಅಂದ್ವಲ್ಲ, ಅದು ಬೆಂದಾಗಿದೆ. ಈಗ ನಾವು ಇದನ್ನು ಏನು ಮಾಡೋಣ, 3 ವಿಷಲ್ನ ನಾವು ತೊಗೊಳಕ್ಕೆ ಅಂತ ಹಾಕ್ಬಿಡ್ತೀನಿ. ಅದ್ರ ಜೊತೆಯಲ್ಲಿ ಇದು ಕೂಡ ಈ ಕಡೆ ಫ್ರೈ ಆಗ್ತಿದೆ ನೋಡಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಲಿ. ಈಗ ನಾವೇನು ಮಾಡೋಣ ಇದನ್ನು ಅಂದರೆ ನೋಡಿ, ಈಗ ರೆಡ್ಡಾಗಿ ಚೆನ್ನಾಗಿ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತೀನಿ. ಮನೆಯಲ್ಲಿ ನೀವು ಏನು ಸಾಂಬಾರಿಗೆ ಯೂಸ್ ಮಾಡ್ತೀರೋ ಅದೇ ಪೌಡ್ರು. ನಾನೇನು ಸಪ್ರೇಟಾಗಿ ಮಾಂಸಕ್ಕೆ ಏನು ಅಂತ ಮಾಡ್ಕೊಂಡಿರಲ್ಲ, ಅದೇ ಪೌಡ್ರನ್ನ ನಾನು ಯೂಸ್ ಮಾಡ್ತೀನಿ. 1.5 ಸ್ಪೂನಷ್ಟು ಅಚ್ಚ ಖಾರ ಪುಡಿನ ಇದಕ್ಕೆ ಯೂಸ್ ಮಾಡ್ತೀನಿ ನಾನು. ಸಾಕು ಅಷ್ಟು, ತುಂಬ ಖಾರ ಇರೋದ್ರಿಂದ ನಾನು ಅಷ್ಟೇ ಸಾಕು ಅಷ್ಟನ್ನು ಯೂಸ್ ಮಾಡ್ತೀನಿ ಇದರಲ್ಲಿ. ಅಚ್ಚ ಖಾರ ಪುಡಿ. ಈಗ ಇದನ್ನೆಲ್ಲ ಏನು ಮಾಡೋಣ ಅಂದರೆ, ಇದ್ರ ಜೊತೆಯಲ್ಲೇ ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡೋ ಥರ ನಾನು ಇದನ್ನು ತಿರುಗಿಸ್ಕೋತೀನಿ. ಯಾಕೆಂದರೆ ಅಲ್ಲಿರೋ ಎಣ್ಣೆ ಎಲ್ಲ ಆ ಪೌಡ್ರಿಗೆ ಚೆನ್ನಾಗಿ ಅಂಟಬೇಕು ಅಷ್ಟೇ. ಇದನ್ನೇನು ನಾವು ಫ್ರೈ ಮಾಡೋದು ಬೇಕಾಗಿಲ್ಲ. ನಾವು ಇದನ್ನು ಮಾಡುವಾಗ ನಾವು ಹಾಕಿದಾಗ ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಆ ಬಿಸಿಯಲ್ಲೇ ಇದು ಆ ಥರ ಸಾಕಾಗುತ್ತೆ ಅಷ್ಟೇ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗ ಇದಕ್ಕೆ ಇದು ಮಿಕ್ಸ್ ಎಲ್ಲ ಚೆನ್ನಾಗಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಈಗ ಇದಕ್ಕೆ ಹೆಚ್ಚಿಟ್ಟಿದ್ದಂತಹ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನನ ನಾನು ಇದಕ್ಕೆ ಹಾಕ್ಕೊಂಡು ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ ಹೀಗೆ ಇರಲಿ. ಅದು ತಣ್ಣಗೂ ಆಗುತ್ತೆ, ಜೊತೆಲಿ ಅದರಲ್ಲಿ ಆ ಬಿಸಿನಲ್ಲೇ ಒಂಥರ ಚೆನ್ನಾಗಾಗಿರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ ಇದು. ನೋಡಿ, ಈಗ ಇದನ್ನೆಲ್ಲ ಒಂದು ಜಾರಿಗೆ ಹಾಕಿ ರುಬ್ಕೋಬೇಕು ನಾವು ಮಸಾಲಾನ. ಹಾಗಾಗಿ ತಣ್ಣಗೂ ಆಗಿದೆ. ಇದನ್ನೆಲ್ಲ ನಾವು ಈಗ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕಿ ಇದನ್ನ ರುಬ್ಬೋಣ. ಅದಕ್ಕಿಂತ ಮುಂಚೆ ಒಂದು 2 ಮುಷ್ಟಿಯಷ್ಟು ನಾನು ತೆಂಗಿನ ತುರಿನ ನಾನು ಯೂಸ್ ಮಾಡ್ತಿದ್ದೀನಿ ಇದಕ್ಕೆ. ತೆಂಗಿನಕಾಯಿನ ಹಾಕಿದ್ದಾಗಿದೆ ನೋಡಿ. ರುಬ್ಬಿದ್ದೀನಿ, ಮಸಾಲ ಎಲ್ಲ ರೆಡಿಯಾಗಿದೆ. ಈಗ 3 ವಿಷಲ್ ಆಗಿ ಇದನ್ನು ಆಫ್ ಮಾಡಿಟ್ಟಿದ್ದೆ ನೋಡಿ. ಇವಾಗ ಇದು ಚೆನ್ನಾಗಿ ಕುಕ್ಕಾಗಿದೆ, ಒಂದು 50% ಬೆಂದೋಗಿದೆ ಫ್ರೆಂಡ್ಸ್. ಈಗ ನಿಮ್ಗೆ ಅವಶ್ಯಕತೆ ತುಂಬ ಮಾಡಬೇಕು ಅನ್ನೋದಿಲ್ಲ. ಈಗ ನಾವು ಮಸಾಲ ರುಬ್ಬಿದ್ದೇನಿದೆಯೋ ಅದನ್ನೆಲ್ಲ ಇದರಲ್ಲಿ ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ಕೊಳ್ಳಿ, ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿನ ನಾನು ನೀರು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು, ಮತ್ತು ಅದ್ರ ತಕ್ಕನಾಗಿ ನೀವು ಮಸಾಲ ಮಾಡಿಕೊಂಡು ನೀವು ಹಾಕ್ಕೋಬೋದು. ಈ ಥರ ಮಾಡಿ ನಾನು ನೋಡಿ, ಇದು ಸ್ವಲ್ಪ ಇನ್ನೂ ತಿಕ್ಕಾಗಿದೆ, ಹಾಗಾಗಿ ಇನ್ನು ಸ್ವಲ್ಪ ನಾನು ನೀರನ್ನ ಹಾಕ್ತೀನಿ. ತೆಳ್ಳಗಿದ್ರೇ ಚೆಂದ ಅಂತಾರೆ ನಮ್ಮ ಕಡೆ ಎಲ್ಲ ಮುದ್ದೆಗೆ, ಮತ್ತು ಇವ್ರು ಸ್ವಲ್ಪ ಕುಡಿಯೋದ್ರಿಂದ. ನೋಡಿ, ಇವಾಗ ಒಳಗಡೆದೇನಿತ್ತೋ ಮಾಂಸದ್ದು ಮೊಟ್ಟೆ ಚೀಲ, ಮೊಟ್ಟೆದು ಗೂದಿ ಮತ್ತು ಇದಿರುತ್ತಲ್ಲ ಲಿವರು, ಗುಂಡಿಗೆ, ಅದೆಲ್ಲ ಅದರಲ್ಲಿ ಲಾಸ್ಟಿಗೆ ಹಾಕಿ ಉಪ್ಪು ಹಾಕಿ ನಾನು ಮುಚ್ಚಿ 3 ವಿಷಲ್ನ ತೊಗೋತೀನಿ ಫ್ರೆಂಡ್ಸ್. ನೋಡಿ, ವಿಷಲ್ ಹಾಕಿದ್ದೀನಿ, 3 ವಿಷಲ್ ಬರಲಿ ಅಷ್ಟರಲ್ಲಿ. ನೋಡಿ, ಈಗ ಆಗಿದೆ, ರೆಡಿಯಾಗಿದೆ ಸಾಂಬಾರು. ತೆಗೆದಿದ್ದೀನಿ. ಇದನ್ನು ಮತ್ತೆ ಸ್ಟವ್ ಮೇಲಿಟ್ಟು
ಮತ್ತೆ ಒಂದು 5 ನಿಮಿಷ, ಒಂದು 4ರಿಂದ 5 ನಿಮಿಷ ಅಷ್ಟೇ ಕುದಿಸೋಣ. ಯಾಕೆ ಅಂದರೆ ತಕ್ಷಣ ತೆಗೆದ್ಮೇಲೆ ಒಂಚೂರು ಕುದಿಸಿದ್ರೆ ಅದು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಈಗ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ತುಪ್ಪ ಅಥವಾ ಬೆಣ್ಣೆ ಜೊತೆಯಲ್ಲಿ ಕುಡಿತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ನಾನು ಬಿಸಿ ಮುದ್ದೆ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ